ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಅನಿಷ್ಟಗಳು ಎದುರಾಗಿರ್ತಾವೆ ಮನೆಯಲ್ಲಿ. ಏನೇ ಮಾಡಿದ್ರೂ ಕೆಲಸ ಕಾರ್ಯಗಳು ಹಿಡಿತಾ ಇರೋದು. ಒಬ್ಬರು ತಪ್ಪಿದ್ರೆ ಒಬ್ಬರು ಆರೋಗ್ಯ ಸಮಸ್ಯೆ, ದುಡ್ಕೊಂಬಂದ್ರೂ ಕೂಡ ಏನಾದರೂ ಒಂದು ಕಂಡರ ಪಾಲಾಗೋದು. ಇನ್ನೂ ಕೆಲವು ವೇಳೆ ಏನಾಗುತ್ತೆ, ಮನೆಯಲ್ಲಿ ಇಟ್ಟಿರ್ತೀರ ವಸ್ತು, ಚಿನ್ನ, ಹಣ ಇದ್ದಕ್ಕಿದ್ದಂಗೆ ಕಣ್ಮರೆ ಆಗಿಬಿಡುತ್ತೆ. ಯಾರು ಮನೆಯವ್ರು ತಗೋತಾರ ಅದು ಬೇರೆ ವಿಷಯ. ಅದು ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಪ್ರಯೋಜನ ಇರೋದಿಲ್ಲ. ದುಡಿಮೆಯಲ್ಲೂ ಕೂಡ ಪ್ರಯೋಜನ ಇರೋದಿಲ್ಲ. ಈ ಏನಾದರೂ ಒಂದು ಕಿರಿಕಿರಿ, ಕಾಡಾಟ, ಒಂದು ರೀತಿಯಲ್ಲಿ ಮನೆಯ ವಾತಾವರಣನೇ ಅನಿಷ್ಟವಾಗಿ ಕಾಣ್ತಾ ಇರುತ್ತೆ. ಅದು ಎಲ್ಲದಕ್ಕೂ ಸಂಬಂಧ ಬೀಳುತ್ತೆ. ಬರೀ ಹಣದ ಸಮಸ್ಯೆ ಅಂತ ಹೇಳ್ತಾ ಇಲ್ಲ. ಹೊರಗಡೆಯಿಂದ ಬರುವಂಥ ವಿಪತ್ತು, ಶತ್ರುಗಳ ತೊಂದರೆ ಆಗಿರ್ಬೋದು, ಮನೆ ಮೇಲೆ ಮಾಂತ್ರಿಕವಾಗಿ ಮಾಡಿಸೋದಾಗಿರ್ಬೋದು, ಪದೇ ಪದೇ ಅನಾರೋಗ್ಯ, ಮನೇಲಿ ಒಂದಲ್ಲ ಒಂದು ಸಮಸ್ಯೆ, ಮನೇಲಿ ಏನಾದರೂ ಕೆಟ್ಟು ಹೋಗೋದು, ಪದೇ ಪದೇ ಈ ಏನಾದರೂ ಬ್ಲಾಕ್ ಆಗೋದು, ಕೆಟ್ಟು ಹೋಗೋದು, ಚೆನ್ನಾಗಿರೋ ವಸ್ತು ಇದ್ದಕ್ಕಿದ್ದಂಗೆ ಕಾಣೆ ಆಗಿಬಿಡೋದು, ಆರಾಮಾಗಿ ಕೂತ್ಕೊಂಡಿರ್ತಾರೆ, ಇದ್ದಕ್ಕಿದ್ದಂಗೆ ಅನಾರೋಗ್ಯ ಆಗಿಬಿಡೋದು, ಒಬ್ಬರು ತಪ್ಪಿದ್ರೆ ಒಬ್ರಿಗೆ ಹುಷಾರಿಲ್ಲದೆ ಮನೆಯೆಲ್ಲ ಬಿದ್ದಿರ್ತಾರೆ. ಕೆಲವೊಮ್ಮೆ ಏನಂತಂದರೆ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ಜಗಳ, ಕಲಹ, ಕದನ, ಅನಿಷ್ಟಗಳು, ದರಿದ್ರ ಈ ಮನೆಯಲ್ಲಿ ಭಾಳಷ್ಟು ಎದುರಾಗಿರ್ತವೆ. ಇನ್ನು ಕೆಲವೊಬ್ರಿಗೆ ಏನೇ ಮಾಡ್ಲಿಕ್ಕೆ ಹೋದರೆ ಬರೀ ವಿರುದ್ಧನೇ ಅವ್ರಿಗೆ. ಏನೋ ಒಂದು ಕೆಲಸ ಕಾರ್ಯ ಅಂತ ಹೋಗಿರ್ತಾರೆ, ಅಲ್ಲೂ ಕೂಡ ತೊಂದರೆಗಳಾಗ್ಬಿಡುತ್ತೆ. ಯಾರೋ ಒಬ್ಬರು ಅನುಕೂಲ ಆಗುತ್ತೆ ಇವ್ರಿಗೆ ಭೇಟಿ ಆದರೆ ಅಂದರೆ ಅವ್ರು ಸಿಗದೇ ಇರೋ ಹಾಗೆ, ಸಮಯ ಹಾಳಾಗುತ್ತೆ. ಅದು ಒಂದು ರೀತಿಯಲ್ಲಿ ಆ ದಿನಪೂರ್ತಿ ಕೆಲಸಗಳೇ ನಡೆಯೋದಿಲ್ಲ. ಏನು ಮಾಡಿದ್ರು ಒಂದು ಉತ್ಪನ್ನ ಇರೋದಿಲ್ಲ, ಆದಾಯ ಇರೋದಿಲ್ಲ. ಜಮೀನನ್ನು ಬೆಳೆದ್ರೂ ಕೂಡ ಪ್ರಯೋಜನ ಇರೋದಿಲ್ಲ. ಒಳ್ಳೆ ಬೆಳೆ ಬಂದಿರುತ್ತೆ, ರೇಟ್ ಇರೋದಿಲ್ಲ. ರೇಟ್ ಬಂದಾಗ ಬೆಳೆ ಇರೋದಿಲ್ಲ. ಈ ರೀತಿ ಬರೀ ನಮಗೆ ಯಾಕೆ ಆಗಬೇಕು ಅನ್ನೋದು ಭಾಳಷ್ಟು ಜನರಿಗೆ ಒಂದು ರೀತಿಯಲ್ಲಿ ವಿಷಯ. ಇದನ್ನು ಹೇಳೋದು, ಅನಿಷ್ಟಗಳು ನಡೀತಾ ಇರುತ್ತೆ. ಗಾಡಿ ತೊಗೊಂಡೋಗ್ತಾರೆ, ಇದ್ದಕ್ಕಿದ್ದಂಗೆ ಬಿದ್ದು ಆಸ್ಪತ್ರೆ ಪಾಲಾಗೋದು. ಅಥವಾ ಏನಂತಂದರೆ ಯಾರೋ ಏನೋ ಬಿಡ್ಸೋಕ್ಕೆ ಹೋಗ್ಬಿಟ್ಟು ಇವ್ರ ಮಧ್ಯದಲ್ಲಿ ಸಿಗಾಕೊಂಡು ಇವ್ರ ಮೇಲೆ ಜಗಳಕ್ಕೆ ಬರೋದು. ಯಾರೋ ಏನೋ ಮಾಡಿರ್ತಾರೆ, ಮೂರನೇ ವ್ಯಕ್ತಿಯಾಗಿ ನಿಮ್ಮನ್ನು ಹಿಡ್ಕೊಳೋದು. ಅಲ್ಲಿ ಯಾರು ತಪ್ಪು ಮಾಡಿರ್ತಾರೆ, ಯಾರು ಕೃತ್ಯ ಮಾಡಿರ್ತಾರೆ ಅವ್ರಿಗೇನೂ ಇಲ್ಲ, ಮಧ್ಯದಲ್ಲಿ ನಿಮ್ಮನ್ನೇ ಒಂದು ರೀತಿಯಲ್ಲಿ ಹಿಡಿದು ಆ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕಿಸೋದು. ಈ ರೀತಿಯಾಗಿ ಅನಿಷ್ಟಗಳು ನಡೀತಾ ಇರ್ತದೆ. ಇದನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಸಮಸ್ಯೆ ಅಂದರೆ ಅದ್ರ ಬಗ್ಗೆ ಭಾಳಷ್ಟು ಹೇಳ್ಬೋದು. ನಾವು ಸಮಸ್ಯೆ ಹೆಂಗಾರ ಬರ್ಬೋದು, ಯಾವುದರಿಂದನಾದರೂ ಬರ್ಬೋದು, ಯಾವ ರೀತಿನಾದ್ರಿಂದ ಓಡಾಡ್ಬೋದು. ಅಂದರೆ ನಾವು ಭಾಳಷ್ಟು ಜನ ನಮಗೆ ಫೋನ್ ಮಾಡ್ತಾರೆ, ಸಮಯ ಏನು ಮಾಡಿದ್ರು ಎದುರಾಗ್ತಾ ಇದ್ದಾವ್ರಿ ಅಂತಾರೆ. ಭಾಳಷ್ಟು ಮಂದಿ ಫೋನ್ ಮಾಡ್ತಾರೆ, ಸಮಯ ಏನು ಮಾಡಿದ್ರು ಕೂಡ ಎದುರಾಗ್ತಾ ಇದ್ದಾವ್ರಿ. ಏನು ಎದುರಾಗ್ತಾ ಇದೆಯಪ್ಪ ಅಂದರೆ ಏನು ಮಾಡಿದ್ರು ಎದುರಾಗ್ತಾ ಇದೆ, ಅಷ್ಟೇ ಅವ್ರ ಉತ್ತರ. ಅದು ಏನು ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ. ಆದರೂ ಕೂಡ ಏನು ನಡೀತಾ ಇಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಂಬಿಡ್ಬೇಕು. ಅಂದರೆ ಆ ವ್ಯಕ್ತಿ ಏನು ಅಂದ್ಕೊಂಡಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ತಾನು ಯಾವ ರೀತಿಯಲ್ಲಿ ಯೋಚನೆ ಮಾಡಿದ್ದಾನೆ ಅದಕ್ಕೆಲ್ಲ ಉಲ್ಟಾ ಆಗ್ತಾ ಇದ್ದಾವೆ ಅಂತ ಅರ್ಥ. ಈಗ ಚೆನ್ನಾಗಿರಬೇಕು ಅಂದರೆ ಉಲ್ಟಾ ಆಗಿದೆ ಅಂತ ಅರ್ಥ. ನಗನಗ್ತಾ ಮನೇಲಿ ಸಂತೋಷವಾಗಿರ್ಬೇಕಂದ್ರೆ ಅಲ್ಲಿ ಮನೇಲಿ ಜಗಳ, ಕಿರಿಕಿರಿ ಆಯಿತು ಅಂತಲೇ ಅರ್ಥ. ಏನೋ ಜಮೀನಲ್ಲಿ ಬಿತ್ತಿದ್ದೀವಿ ಅಂದರೆ ಅದು ಹೋಯ್ತು ಅಂತಲೇ ಅರ್ಥ. ಅಂದರೆ ಎದುರಾಗ್ತಕ್ಕಂಥದ್ದು ಅಥವಾ ಆ ಅನಿಷ್ಟಗಳು ಬಹಳಷ್ಟು ಹೀನಾಮಾನವಾಗಿ ಬದುಕಿನ ಸ್ಥಾನ ಪಲ್ಲಟವನ್ನು ಮಾಡ್ಬೋದು, ದಾರಿದ್ರ್ಯವನ್ನು ತರಿಸ್ಬೋದು. ಹೀಗೆ ಇದರಿಂದ ಏನಾಗುತ್ತೆ, ಮನುಷ್ಯನಿಗೆ ಒಂದು ರೀತಿಯಲ್ಲಿ ಏನಪ್ಪ ನನ್ನ ಜೀವನ ಹಿಂಗೆ, ಯಾವ ನಕ್ಷತ್ರದಲ್ಲಿ ನಾವು ಹುಟ್ಬಿಟ್ಟಿದ್ದೆವು ನಮ್ಗೆ ಹಿಂಗಾಗ್ಬಿಟ್ಟಿದೆ ಅನ್ನೋದು ಕೆಲವೊಬ್ಬರು. ಭಗವಂತ ನಮ್ಮ ಹಣೆ ಬರಹ ಎದರಲ್ಲಿ ಬರೆದಿದ್ದಾನಂತ ಕೆಲವೊಬ್ಬರು ನಮ್ಮ ಹಣೆ ಬರನೇ ಇಷ್ಟು, ನಮ್ಮ ಜೀವನನೇ ಇಷ್ಟು, ಯಾವ ದರಿದ್ರನೋ ಏನೋ ಅಂತ ಅವ್ರಿಗೆ ಶಪಿಸ್ಕೊಂಡು ಅವ್ರಿಗೆ ಬೈಕೊಂಡು ಅವರೇ ಕೆಳಮಟ್ಟದಲ್ಲಿ ನೋಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಗಳು ಬಂದಿರ್ತವೆ. ಸಹಜ ಅದು. ಯಾಕಂದರೆ ಏನೋ ಒಂದು ಕರ್ಮ, ಏನೋ ಒಂದು ಕ್ರಿಯಾ ಲೋಪಗಳು ನಡೆಯುತ್ತೆ. ಆ ಲೋಪಗಳಿಗೆ ಹೊಣೆ ಯಾರು ನಾವೇ ಆಗುತ್ತೇವೆ. ಕೊನೆಯದಾಗಿ ನಮ್ಮನ್ನು ನಾವೇ ಶಪಿಸ್ಕೊಂಡು ಸುಮ್ಮನೆ ಆಗ್ತಾ ಇರ್ತೀವಿ. ಹಂಗಾರ ಒಂದು ರೀತಿಯಲ್ಲಿ ದರಿದ್ರ ಹೋಗಲಿ ಅನ್ನೋಂಥ ಲೆಕ್ಕಾಚಾರದಲ್ಲಿ. ಆದರೂ ಕೂಡ ಇದು ದಿನೇಕವಾಗಿ ನಡೀತಾ ಇದ್ದರೆ ಮನುಷ್ಯನಿಗೆಲ್ಲ ಒಂದು ಕಡೆ ಬೇಸರ, ಖಿನ್ನತೆ, ಮಾನಸಿಕವಾದಂಥ ಅಸಂತುಷ್ಟತೆ, ಹಾಗೆ ಆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಒಂದು ರೀತಿಯಲ್ಲಿ ಬದುಕನ್ನು ಹೈರಾಣು ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಗಳು ದುರ್ಬಲವಾಗಿ ಬರ್ತಾ ಇರುತ್ತೆ. ಇಂಥ ಸ್ಥಿತಿಗತಿಗಳನ್ನು ನಾವು ಆದಷ್ಟು ಸರಿಪಡಿಸಬೇಕು. ಪಡಿಸ್ಬೇಕಂತಂದರೆ ಅದು ಆ ಸ್ವಾಮಿ ದತ್ತಾತ್ರೇಯ ಅನುಗ್ರಹ ಅನ್ನೋದು ಬಹಳ ಅವಶ್ಯಕವಾಗಿರ್ತದೆ. ದತ್ತಾತ್ರೇಯ ಒಂದು ದೇವಸ್ಥಾನ ಗಾಣಗಾಪುರದಲ್ಲೆಲ್ಲ ನೋಡಿರ್ತಾರೆ ಬಹಳ ಮಂದಿ.
ವಿಶೇಷವಾಗಿ ಇಲ್ಲಿ ಕೆಲವೊಂದು ಗಾಳಿ ಅಂಥದ್ದು ಅಥವಾ ತಂತ್ರದಂಥ ಕ್ರಿಯೆಗಳು ನಡೆದಾಗ ಪರಿಹಾರಕ್ಕೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ದತ್ತಾತ್ರೇಯ ಸ್ವಾಮಿ ಏನಂತಂದರೆ ಒಂದು ಗುರುವಿನ ಅನುಗ್ರಹ ಇರತಕ್ಕಂಥ ಒಂದು ಕ್ಷೇತ್ರ. ಹಾಗೆ ಆ ಒಂದು ಸ್ವಾಮಿಯ ಪವಾಡನೂ ಕೂಡ ಅಷ್ಟೇ ಇದೆ. ಅದು ಮುಂದೊಂದು ದಿನಗಳಲ್ಲಿ ನಾವು ಮಾತಾಡೋಣ ಅದ್ರ ಬಗ್ಗೆ. ಆದರೆ ದತ್ತಾತ್ರೇಯ ಮಂತ್ರ ಬಹಳ ವಿಶೇಷವಾಗಿ ಫಲಪ್ರದವಾಗಿ ನಿಮ್ಮ ಜೀವನದಲ್ಲಿ ನಡೀತಾ ಇರತಕ್ಕಂತಹ ದಾರಿದ್ರ್ಯವನ್ನು ಕೊನೆಗೊಳಿಸಲು, ಬದುಕನ್ನು ಒಂದು ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗಲು, ಹಾಗೆ ಬರೀ ದುಃಖ, ನರಕಮಯವಾದಂತಹ ಯಾತನೆ, ನೋವಿನ ಪ್ರಸಂಗ, ಅನಾಚಾರ ಗೋಚರವಾಗಿ ನಿಮ್ಮನ್ನು ಅನಿಷ್ಟ ರೀತಿಯಲ್ಲಿ ಬಾಧೆಗೊಳಿಸ್ತಾ ಇರತಕ್ಕಂತಹ ಈ ಬದುಕನ್ನು ಸರಿ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರುತ್ತದೆ. ನೀವು ಈ ಕಾರ್ಯವನ್ನು ಗುರುವಾರದ ದಿವಸ ಮಾಡಿ. ಹಳದಿ ವಸ್ತ್ರವನ್ನು ಮೈ ಮೇಲೆ ಧಾರಣೆ ಮಾಡಿಕೊಳ್ಳಿ, ಹಳದಿ ಬಟ್ಟೆನ ಹಾಕ್ಕೊಳ್ಳಿ, ಹಳದಿ ಶರ್ಟು, ಹಳದಿ ಪಂಚೆನೋ ಲುಂಗಿನೋ ಏನೋ ಒಂದು ಮೈ ಮೇಲೆ ಹಾಕ್ಕೊಂಡು ಈ ಮಂತ್ರವನ್ನು ತಾವು ಒಂದು ಮಾಲೆ 108 ಬಾರಿ ಜಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಗುರುವಾರ ದಿವಸ. ಹಾಗೆ ಈ ಮಂತ್ರವನ್ನು ಹೇಳಿದ ನಂತರ ಗಂಗಾ ಜಲವನ್ನು ಮನೆ ಸುತ್ತ ಪ್ರೋಕ್ಷಣೆ ಮಾಡಿ. ಖಂಡಿತ ಇದರಿಂದ ನಿಮಗೆ ನಿಮ್ಮ ಮನೆ ಮೇಲೆ ದೃಷ್ಟಿನೋ ಅಥವಾ ಏನು ಅನಿಷ್ಟಗಳು ಯಾರಿಂದನೋ ಹೇಗಾದರೂ ಬರಲಿ, ಅದು ಗ್ರಹಗತಿಗಳಿಂದ ಬರಲಿ, ದೃಷ್ಟಿಯಿಂದ ಬರಲಿ, ಶತ್ರುಗಳಿಂದ ಬರಲಿ, ಅಥವಾ ನಿಮಗೆ ನೀವು ತರಿಸ್ಕೊಂಡಿರಿ, ಹಿಂಗಾದರೂ ಇರಲಿ, ಅದು ಗಾಳಿಯಾಗಿರಲಿ ಮತ್ತೊಂದಾಗಿರಲಿ, ಅದು ಬಿಟ್ಟುಬಿಡಿ, ಅದ್ರ ಬಗ್ಗೆ ಲೆಕ್ಕಾಚಾರ ಮಾಡಿಬಿಡಿ. ನಿಮ್ಮ ಮನೆ ಶುಭ್ರ ಆಗುತ್ತೆ, ನಿಮ್ಮ ಮನೆ ಸರಿ ಹೋದರೆ ನೀವು ಸರಿ ಹೋಗ್ತೀರ. ಹಾಗೆ ಯಾರು ಈ ಅನುಷ್ಠಾನವನ್ನು ಕೈಗೊಳ್ತಾರೆ ಖಂಡಿತವಾಗಿ ಅವ್ರಿಗೆ ಅನಿಷ್ಟ ಅನ್ನೋದು ಬಾಧಿಸೋದಿಲ್ಲ, ನಿಮಗೆ ಜೀವನದಲ್ಲಿ ತೊಂದರೆ ಕೊಡೋದಿಲ್ಲ. ಹಾಗೆ ಆ ದತ್ತಾತ್ರೇಯ ಆಶೀರ್ವಾದ ನಿಮಗೆ ಸದಾಕಾಲ ಇರುತ್ತೆ. ಮಂತ್ರ ಸ್ವರೂಪ ತಂತ್ರ ವಿಧಾನದ್ದು ಬಹಳ ವಿಶೇಷವಾಗಿದೆ. ಗುರುವಾರ ದಿವಸ ಮಾಡಿ. ಮಂತ್ರ ಹೀಗಿದೆ: ಓಂ ಶ್ರೀ ದತ್ತಾತ್ರೇಯಾಯ ನಮಃ. ಓಂ ಹ್ರೀಂ 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 ಫಟ್ ಸ್ವಾಹ. ನೋಡಿ, ಹ್ರೀಂ ಎಂಬತಕ್ಕಂಥದ್ದು 9 ಬಾರಿ ಬರುತ್ತೆ. ಮೊದಲು ನಿಮಗೆ ಓಂ ಶ್ರೀ ದತ್ತಾತ್ರೇಯಾಯ ನಮಃ, ಅದಾದಮೇಲೆ ಹ್ರೀಂ ಎಂಬತಕ್ಕಂಥ ಓಂ ಆದಮೇಲೆ ಹ್ರೀಂ ಎಂಬತಕ್ಕಂಥದ್ದು 9 ಬಾರಿ ಬರುತ್ತೆ, ಫಟ್ ಸ್ವಾಹ. ಈ ಮಂತ್ರವನ್ನು ಹೇಳಿ ಒಂದು ಮಾಲೆ ಖಂಡಿತವಾಗಿ ಮನೆಯಲ್ಲಿ ನಗು, ಸಂತೋಷ, ದಾರಿದ್ರ್ಯ ಎಲ್ಲ ತೊಲಗಿ ಒಂದು ಒಳ್ಳೆಯ ರೀತಿಯಾದಂಥ ಜೀವನ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಮನೆ ಒಂದು ಸಡಗರವಾಗಿ ಕಾಣುತ್ತೆ. ಆ ಮನೆಯಲ್ಲಿ ನೀವು ವಾಸಿಸ್ತಾ ಇದ್ರಲ್ಲ, ಧನ್ಯತಾ ಸ್ವರೂಪವನ್ನು ಪಡಿತೀರಾ. ಖಂಡಿತ ಮನೆಗೆ ಏನು ಹಿಡಿದಿದೆ ಗ್ರಹಚಾರನೋ ಅನಿಷ್ಟ ಬಾಧೆನೋ ಎಲ್ಲ ತೊಲಗಿ ನಿಮ್ಮ ಮನೆ ಸ್ವಚ್ಛಂದವಾಗಿ ಇರುತ್ತೆ. ಇದು ಖಂಡಿತವಾಗಿ ನಡೆಯುತ್ತೆ. ಖಂಡಿತ ವಿಶ್ವಾಸ ಇಟ್ಟು ಮಾಡಿ. ಆ ಗುರು ದತ್ತಾತ್ರೇಯ ಅನುಗ್ರಹದಿಂದ ಎಲ್ರಿಗೂ ಕೂಡ ಶುಭ ಆಗಲಿ, ಅದನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ನಮ್ಮ ಕಚೇರಿ ಅಥವಾ ಮನೆಗೆ ಭೇಟಿ ನೀಡಬಹುದಾಗಿದೆ. ನಮ್ಮ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ರಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭ ಆಗಲಿ. ನಮಸ್ಕಾರ.